ಆತ್ಮೀಯ ಬಂಧುಗಳೇ, ಶ್ರದ್ಧೆಯ ತಂದೆ ತಾಯಂದಿರೇ, ನಲ್ಮೆಯ ಸಾಹಿತ್ಯಾಭಿಮಾನಿಗಳೇ, ಈ ಪ್ರಪಂಚದ ವಿಸ್ಮಯ ನಮಗೆಲ್ಲರಿಗೂ ಕೂಡ ಗೊತ್ತೇ ಇದೆ. ಒಂದು ಮೌಲ್ಯದ ಒಳಗೆ ಮತ್ತೊಂದು ಮೌಲ್ಯ ಇರೋದು ಸರ್ವೇ ಸಾಮಾನ್ಯ. ಪ್ರಪಂಚದಲ್ಲಿನ ಎಲ್ಲ ಒಂದು ವಿಷಯಗಳ ಅತಿ ಅದ್ಭುತವಾದಂತಹ ಸಾಧನೆ ಏನಪ್ಪಾ ಅಂತಂದ್ರೆ ಅದು ಮನುಷ್ಯನ ಮೌಲ್ಯಗಳು ಹಾಗೂ ಜೀವನದ ಒಂದು ಸಾರ ಅಂತ ಹೇಳ್ಬೋದು. ಹಿಂದಿನ ಒಂದು ಕಗ್ಗದಲ್ಲಿ ನಾವು ನೋಡಿದ ಹಾಗೆ ಕಾಲ ಎನ್ನುವುದು ಯಾವತ್ತೂ ಕೂಡ ನಂದಿ ಹೋಗದಂತಹ ಒಂದು ದೀಪ. ಅದು ಇರುವಂತಹ ಪಾತ್ರೆ ಮಾತ್ರ ಬಹಳ ಅಧಿಕವಾದದ್ದು. ಅದಕ್ಕೆ ಹೋಲಿಸಿದ್ರೆ ನಮ್ಮ ಬಾಳೆ ಒಂದು ಸಣ್ಣ ದೀಪ, ಒಂದು ಚಿಕ್ಕ ಮೆಂಚು ಅಂತ ಹೇಳ್ಬೋದು. ಗಾಳಿ ಒಂದು ದೀಪವನ್ನ ಆರಿಸಿ ಇನ್ನೊಂದನ್ನ ಹತ್ತಿಸುತ್ತೆ ಅಂತಂದ್ರೆ ತಪ್ಪಾಗಲ್ಲ. ತೈಲ ಧಾರೆಯ ಖಂಡ ಅಂತ ಒಂದು ಮಾತನ್ನ ಹೇಳಿದ್ರು. ಆದ್ರೆ ಇಲ್ಲಿ ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ ಅಂತ ಈ ಒಂದು ಕಗ್ಗದಲ್ಲಿ ಹೇಳ್ತಾರೆ. ಈ ಒಂದು ಸುಂದರವಾದಂತಹ ಆಧ್ಯಾತ್ಮಿಕ ಮತ್ತೆ ನೈತಿಕ ಮೌಲ್ಯವನ್ನ ಉಳ್ಳಂತಹ ಕಗ್ಗ ಹೀಗಿದೆ. ಚೌಕಟ್ಟನಂತವದರೊಳು ಚಿತ್ರಪಟ ಸಾಂತ ಸಾಕಾರ ಘನತತಿ ನಿರಾಕಾರ ನಭದಿ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ ಮಂಕುತಿಮ್ಮ. ಚೌಕಟ್ಟನಂತವದರಳು ಚಿತ್ರಪಟ ಸಾಂತ. ಇಲ್ಲಿ ಈ ಚಿತ್ರಪಟ ಇರುವಂತಹ ಚೌಕಟ್ಟು ಅನಂತವಾದದ್ದು ಅಂತ. ಚೌಕಟ್ಟು ಅಂದ್ರೆ ಗಡಿ ಅಥವಾ ಮಿತಿ ಅಥವಾ ಆಕಾರ ಅಂತಕ್ಕಂಥದ್ದು. ಚಿತ್ರಪಟ ಅಂತಂದ್ರೆ ದೃಶ್ಯ, ರೂಪ. ಶಾಂತ ಅಂದ್ರೆ ಅಡಗಿರುವಂಥದ್ದು ಅಂತ. ಆಕಾರ ಇರುವಂತಹ ಎಲ್ಲ ವಸ್ತುಗಳ ಒಳಗೆ ಆಕಾರವಿಲ್ಲದ ಸತ್ಯ ಅಡಗಿದೆ. ಲೋಕದ ಮೌಲ್ಯಗಳನ್ನ ತತ್ವದ ನಾಣ್ಯದಲ್ಲಿ ಅಳೆಯುವವನು ಸಾತ್ವಿಕ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಒಂದು ಚಿತ್ರಪಟವನ್ನ ನೋಡಿ, ಅದಕ್ಕೆ ಚೌಕಟ್ಟಿದೆ, ಅಂದ್ರೆ ಅದಕ್ಕೆ ಮಿತಿ ಮತ್ತೆ ಗಡಿ ಅನ್ನೋದಿದೆ. ಆದರೆ ಚಿತ್ರದಲ್ಲಿರುವಂತಹ ಭಾವ, ಅರ್ಥ, ಸಂದೇಶ ಅವಕ್ಕೆ ಗಡಿ ಇಲ್ಲ ಅಲ್ವಾ? ಅದೇ ರೀತಿ ನಮ್ಮ ದೇಹ ಅಂದ್ರೆ ಒಂದು ಚೌಕಟ್ಟಿದೆ, ಅದರೊಳಗಿನ ಚೈತನ್ಯ ಮತ್ತೆ ಆತ್ಮ ಅಂತಕ್ಕಂಥದ್ದು ನಿರಾಕಾರ ಮತ್ತೆ ನಿರ್ವಾಜ್ಯವಾದದ್ದು. ದೇಹ ಘನ, ಆದರೆ ಅದರೊಳಗಿನ ಜೀವತತ್ವ ಆಕಾಶದಂತೆಯೇ ವ್ಯಾಪಕ ಅನ್ಸಲ್ವಾ ನಮ್ಗೆ? ಇಲ್ಲಿ ಸಾಕಾರ ನಿರಾಕಾರದ ಸತ್ಯ ಅಥವಾ ತತ್ವದ ಒಂದು ವಿಚಾರವಾಗಿ ಬಹಳ ಚೆನ್ನಾಗಿ ಹೇಳ್ತಾ ಇದ್ದಾರೆ. ಆಕಾಶವತ್ಸ ಸರ್ವಗತಂ ನಿತ್ಯಂ ಸರ್ವತ್ರ ಗೋಚರಂ ಅಂತ ಒಂದು ಉಪನಿಷತ್ತಿನ ವಾಕ್ಯ ಇದೆ. ಅಂದ್ರೆ ಆತ್ಮ ಆಕಾಶದಂತೆ ಎಲ್ಲೆಡೆ ವ್ಯಾಪಿಸಿದೆ ಅನ್ನುವಂತಹ ಅರ್ಥ. ಇನ್ನೊಂದು ಉಪನಿಷತ್ತಿನ ಬಹಳ ಸುಂದರವಾದಂತಹ ಪ್ರಸಿದ್ಧ ವಾಕ್ಯ ಏನಪ್ಪಾ ಅಂತಂದ್ರೆ ಅಣೋರಣೀಯಾನ್ ಮಹತೋ ಮಹೀಯಾನ್ ಆತ್ಮಸ್ಯ ಜಂತೋರ್ನಿಹಿತೋ ಗುಹಾಯಂ ಅಂತ ಹೇಳಿ. ಇದು ಕಠೋಪನಿಷತ್ತಿನ ವಾಕ್ಯ. ಆತ್ಮ ಅತಿ ಸೂಕ್ಷ್ಮವಾದದ್ದು ಹೌದು, ಅತಿ ಮಹತ್ವವಾದದ್ದು ಹೌದು ಅಂತ ಹೇಳಿ. ಲೌಕಿಕ ಮೌಲ್ಯ ಈ ನಿರ್ಲೌಕಿಕ ನಾಣ್ಯದೊಳಗೆ ಅಂತ ಹೇಳಿ ಒಂದು ಸುಂದರವಾದಂತಹ ಹೋಲಿಕೆಯನ್ನ ಕೊಟ್ಟು ಹೇಳ್ತಾರೆ. ಸಾಮಾನ್ಯ ಮನುಷ್ಯನ ಲೆಕ್ಕ ಹೇಗಿರುತ್ತೆ ಗೊತ್ತಾ? ಹಣ, ಹುದ್ದೆ, ಆಸ್ತಿ, ಮಾನ, ಮರ್ಯಾದೆ. ಆದ್ರೆ ತಾತ್ವಿಕನ ಲೆಕ್ಕಾಚಾರನೇ ಬೇರೆ. ಅದೇನಪ್ಪಾ ಅಂತಂದ್ರೆ ಅವನಿಗೆ ಶಾಂತಿ, ಸತ್ಯ, ವೈರಾಗ್ಯ ಮತ್ತೆ ಆತ್ಮಜ್ಞಾನ ಅಂತಕ್ಕಂಥದ್ದು. ಅದಕ್ಕಾಗಿ ಇಲ್ಲಿ ಡಿ.ವಿ.ಜಿ ಅವರು ಬಹಳ ಸುಂದರವಾಗಿ ಹೇಳ್ತಾರೆ, ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಅಡಗಿದೆ ಅಂತ ಹೇಳಿ. ಇದಕ್ಕೆ ಬಹಳ ಸುಂದರವಾಗಿ ಉದಾಹರಣೆಗಳನ್ನ ಕೊಡ್ತಾ ಹೋಗುವುದು. ಇಲ್ಲಿ ದೀಪ ಸಾಕಾರ ಮೂರ್ತಿ ಆದ್ರೆ ಬೆಳಗು ನಿರಾಕಾರ ಮೂರ್ತಿ. ದೀಪ ಮುರಿದ್ರೂ ಬೆಳಕಿನ ತತ್ವ ನಾಶವಾಗೋದಿಲ್ಲ ಅಲ್ವಾ? ಇಲ್ಲಿ ಶಿಕ್ಷಕರಾದಂತ ನಾವುಗಳೆಲ್ಲ ಅರ್ಥ ಮಾಡ್ಕೋಬೇಕಾದ್ದೇನು ಅಂದ್ರೆ ಪಾಠ್ಯ ಪುಸ್ತಕ ಚೌಕಟ್ಟಾದ್ರೆ ಅದರಲ್ಲಿ ಮೂಡುವಂತಹ ವಿವೇಕ, ನಿರಾಕಾರ ಜ್ಞಾನ ಅದಕ್ಕೆ ಎಲ್ಲೇನೇ ಇಲ್ಲ ಅಲ್ವಾ? ವಿದ್ಯಾರ್ಥಿಗಳಿಗೆ ಉಳಿಯುವುದು ಬರೀ ಪುಸ್ತಕ ಅಲ್ಲ, ಆದ್ರೆ ಅದರೊಳಗಿನ ಬುದ್ಧಿ ಅಂತಂದ್ರೆ ತಪ್ಪಾಗಲ್ಲ. ತಾತ್ವಿಕನ ದೃಷ್ಟಿಯಿಂದ ಹೇಳೋದಾದ್ರೆ ಈ ರೂಪದ ಹಿಂದೆ ಏನು, ಈ ಮೌಲ್ಯದ ಮೂಲವೇನು ಅಂತ ಹೇಳುವಂತಹ ಒಂದು ರೀತಿಯಲ್ಲಿ ನೋಡಿದಾಗ ಭಗವದ್ಗೀತೆಯಲ್ಲಿ ಒಂದು ಸುಂದರವಾದಂತಹ ಶ್ಲೋಕ ನಾಪ್ಕೊ ಬರುತ್ತೆ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಹಿ ಬ್ರಹ್ಮಾಗ್ನೌ ಬ್ರಹ್ಮಣ ಹುತಂ. ಎಲ್ಲವೂ ಬ್ರಹ್ಮವೇ ಅಲ್ವಾ? ರೂಪವಿರುವುದು ಅಸ್ಥಾಯಿ, ರೂಪ ಇಲ್ಲದೆ ಇರೋದು ಶಾಶ್ವತ. ಲೋಕದ ಲೆಕ್ಕ ವ್ಯವಹಾರಕ್ಕೆ, ತತ್ವದ ಲೆಕ್ಕ ಜೀವನಕ್ಕೆ ಅಂತಂದ್ರೆ ತಪ್ಪೇ ಆಗಲ್ಲ. ಈ ಭೇದವನ್ನ ಅರಿತವನು ಮಾತ್ರ ತಾತ್ವಿಕ ಅಂತಂದ್ರೆ ಇಲ್ಲಿ ಈ ಜೀವನದ ಸತ್ವ ಅರ್ಥ ಆಯ್ತು ಅನ್ನುವಂತಹ ಮಾತನ್ನ ಇಲ್ಲಿ ಹೇಳ್ಬೋದು.
DVG ಅವರು ಹೇಳುವಂತಹ ಚೌಕಟ್ಟನಂತವದರಳು ಚಿತ್ರಪಟ ಶಾಂತ ಸಾಕಾರ ಗಣತತಿ ನಿರಾಕಾರ ನಭದಿ ಲೌಕಿಕದ ಮೌಲ್ಯ ನಿರ್ಲೌಕಿಕದ ನಾಣ್ಯದಲ್ಲಿ ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ, ಲೆಕ್ಕ ತಾತ್ವಿಕನಿಗಿದು ಮಂಕುತಿಮ್ಮ ಅಂತೇಳಿ. ಈ ಸುಂದರವಾದಂತಹ ಕಗ್ಗ ನಮ್ಮ ಮನಸ್ಸಿನ ಮತ್ತೆ ನಮ್ಮ ಮೌಲ್ಯದ ಒಂದು ವಿಶಾಲತೆಯ ಪರಿಕಾಷ್ಠೆಯನ್ನ ಇಲ್ಲಿ ತೋರಿಸ್ತಾ ಹೋಗುತ್ತೆ ಅಂದ್ರೆ ತಪ್ಪಾಗಲ್ಲ. ಈ ಒಂದು ಕಗ್ಗ ಜೀವನದ ಮೌಲ್ಯಗಳನ್ನ ಅರ್ಥ ಮಾಡಿಸ್ತಾ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿ ಸರ್ವ ವಿದಿತವಾಗಿ ಕಂಡು ಬರುತ್ತೆ. ಹೀಗೆ ಇನ್ನು ಅನೇಕ ಕಗ್ಗಗಳೊಂದಿಗೆ ಮತ್ತೆ ನಿಮ್ಮನ್ನ ಭೇಟಿ ಆಗ್ತೇನೆ. ನಮಸ್ಕಾರ.